ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಲ್ಲಿ ಜಾಹೀರಾತು ಮಾಫಿಯಾ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಮಣೆ ಹಾಕಿದೆ. ಜಾಹೀರಾತು ಮಾಫಿಯಾಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತೆ ಮನ್ನಣೆಯನ್ನ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಜಾಹೀರಾತು ಬೈಲಾಗೆ ತಿದ್ದುಪಡಿ ಮಾಡಿ ಹೊಸ ನಿಯಮಾವಳಿಗಳನ್ನು ಜಾರಿಗೆ ತಂದಿದೆ. ಹೈಕೋರ್ಟ್ನಿಂದ ಕೂಡ ಈ ಕರಡಿಗೆ ಅನುಮತಿ ಪಡೆದ ನಂತರ ಗ್ರೇಟರ್ ಬೆಂಗಳೂರು ಅಧಿಕಾರ ಸಂಸ್ಥೆ ಏಪ್ರಿಲ್ನಿಂದ ಹೊಸ ರೂಪದಲ್ಲಿ ಜಾಹೀರಾತು ನೀತಿ ಜಾರಿಗೊಳಿಸಲಿದೆ. ಜಾಹೀರಾತು ಬೈಲಾಗೆ ತಿದ್ದುಪಡಿ ಮಾಡಿ ಹೊಸ ಬೈಲಾದೊಂದಿಗೆ ನಿಯಮವನ್ನ ಜಾರಿಗೊಳಿಸೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗಿದೆ. ಈ ಹೊಸ ನೀತಿಯಿಂದ ಜಿಬಿಎಗೆ ವಾರ್ಷಿಕವಾಗಿ ಸುಮಾರು 750 ಕೋಟಿ ರೂಪಾಯಿ ಆದಾಯ ಬರೋ ನಿರೀಕ್ಷೆ ಇದೆ. ಈ ಹಿಂದೆ ಹೈಕೋರ್ಟ್ ಬೆಂಗಳೂರಿನ ಹಲವು ಪ್ರಮುಖ ರಸ್ತೆಗಳಲ್ಲಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳಿಗೆ ನಿಷೇಧವನ್ನು ಹೇರಿತ್ತು. ವಿಧಾನಸೌಧ, ಹೈಕೋರ್ಟ್, ರಾಜಭವನ, ಕುಮಾರಕೃಪಾ ರಸ್ತೆ, ಸ್ಯಾಂಕಿ ರಸ್ತೆ, ಪೋಸ್ಟ್ ಆಫೀಸ್ ರಸ್ತೆ, ಚಾಲುಕ್ಯ ಸರ್ಕಲ್, ಮಹಾರಾಣಿ ಕಾಲೇಜು ರಸ್ತೆ, ಕೆಆರ್ ವೃತ್ತ, ಕಬ್ಬನ್ ಪಾರ್ಕ್, ಲಾಲ್ ಬಾಗ್, ನೃಪತುಂಗ ರಸ್ತೆ, ಹಡ್ಸನ್ ವೃತ್ತ, ಅರಮನೆ ರಸ್ತೆ, ಗುರುದ್ವಾರ, ಚರ್ಚ್ ಮತ್ತು ಮಸೀದಿಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಸಂಪೂರ್ಣ ನಿಷೇಧ ಇದೆ. ಆದರೆ ನಗರದ ಇತರ ಭಾಗಗಳಲ್ಲಿ ಅನಧಿಕೃತ ಜಾಹೀರಾತುಗಳು ಇನ್ನೂ ಕೂಡ ಕಂಡು ಬರ್ತಾ ಇದೆ. ಇವುಗಳನ್ನು ತೆರವು ಮಾಡಲು ಜಿಬಿಎ ಹಣವನ್ನ ವ್ಯಯ ಮಾಡ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಸರ್ಕಾರ ಹೊಸ ಜಾಹೀರಾತು ನೀತಿಯನ್ನು ರೂಪಿಸಿದೆ. ಹೊಸ ನೀತಿಯಲ್ಲಿ ಮಾರ್ಗಸೂಚಿ ದರದ ಆಧಾರದ ಮೇಲೆ ಜಾಹೀರಾತು ಶುಲ್ಕ ನಿಗದಿಪಡಿಸಲಾಗಿದೆ. ರಸ್ತೆ, ಸರ್ಕಲ್ ಮತ್ತು ವಲಯವಾರು ಟೆಂಡರ್ ಮೂಲಕ ಜಾಹೀರಾತು ಪ್ರದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಟೆಂಡರ್ನಲ್ಲಿ ಭಾಗವಹಿಸುವುದಕ್ಕೆ ಕಡ್ಡಾಯವಾಗಿ 5 ಲಕ್ಷ ರೂಪಾಯಿ ಶುಲ್ಕ ಪಾವತಿಸಬೇಕು. ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸೋದು ಕಡ್ಡಾಯಗೊಳಿಸಲಾಗಿದೆ. ಅನಧಿಕೃತ ಜಾಹೀರಾತು ಪ್ರದರ್ಶನಕ್ಕೆ ಗುತ್ತಿಗೆ ಪಡೆದ ದರದ 2 ಪಟ್ಟು ದಂಡವನ್ನು ವಿಧಿಸಲಾಗ್ತಾ ಇದೆ. ಅನಧಿಕೃತ ಜಾಹೀರಾತು ತೆರವುಗೊಳಿಸುವ ಜವಾಬ್ದಾರಿಯನ್ನ ವಲಯ ಆಯುಕ್ತರಿಗೆ ವಹಿಸಲಾಗಿದೆ. ಬಸ್, ಆಟೋ, ಮೆಟ್ರೋ, ರೈಲು, ವಿತರಣಾ ವಾಹನ, ಸೇವಾ ವಾಹನ, ಟ್ಯಾಕ್ಸಿ ಮತ್ತು ಸಾರ್ವಜನಿಕ ಸಂಚಾರಿ ವಾಹನಗಳಲ್ಲಿಯೂ ಜಾಹೀರಾತು ಪ್ರದರ್ಶನಕ್ಕೆ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಜಿಬಿಎಯಿಂದ ಅನುಮೋದನೆ ಪಡೆದು ಶುಲ್ಕವನ್ನು ಪಾವತಿಸಬೇಕು. ಬಸ್ ಮತ್ತು ಆಟೋಗಳಲ್ಲಿ 10 ಅಡಿ ಪ್ರದರ್ಶನಕ್ಕೆ ಪ್ರತಿ ಚದರ ಅಡಿಗೆ 50 ಅಥವಾ ಮಾಸಿಕ 500 ರೂಪಾಯಿ ಶುಲ್ಕವನ್ನು ನಿಗದಿಯಾಗಿದೆ. ಮೆಟ್ರೋ ರೈಲಲ್ಲಿ ಪ್ರತಿ ಚದರ ಅಡಿಗೆ 50 ರೂಪಾಯಿ ಅಥವಾ ಇಡೀ ಬೋಗಿಗೆ ಮಾಸಿಕ 750 ಶುಲ್ಕವಿದೆ. ವಿತರಣಾ ಮತ್ತು ಸೇವಾ ವಾಹನಗಳಲ್ಲಿ 6 ಅಡಿ ಪ್ರದರ್ಶನಕ್ಕೆ ಪ್ರತಿ ಚದರ ಅಡಿಗೆ 75 ಅಥವಾ ಮಾಸಿಕ 750 ಶುಲ್ಕ ನಿಗದಿಯಾಗಿದೆ. ಟ್ಯಾಕ್ಸಿ ಮತ್ತು ಸಾರ್ವಜನಿಕ ಸಂಚಾರಿ ವಾಹನಗಳಲ್ಲಿ 6 ಅಡಿ ಪ್ರದರ್ಶನಕ್ಕೆ ಪ್ರತಿ ಚದರ ಅಡಿಗೆ 50 ಅಥವಾ ಮಾಸಿಕ 500 ಶುಲ್ಕ ಇದೆ. ಈ ಹೊಸ ನೀತಿಯಿಂದ ಅನಧಿಕೃತ ಜಾಹೀರಾತುಗಳ ಸಮಸ್ಯೆಗೆ ಪರಿಹಾರ ಸಿಗುವಂತ ನಿರೀಕ್ಷೆ ಇದೆ. ಜಿಬಿಎಗೆ ದೊಡ್ಡ ಮಟ್ಟದ ಆದಾಯ ಬರೋದ್ರಿಂದ ನಗರದ ಸೌಂದರ್ಯ ಮತ್ತು ಭದ್ರತೆಗೆ ಒತ್ತು ನೀಡಲು ಸಾಧ್ಯವಾಗುತ್ತೆ. ಆದರೆ ನಿಗದಿತ ಶುಲ್ಕಗಳು ಜಾಹೀರಾತುದಾರರ ಮೇಲೆ ಹೆಚ್ಚು ಭಾರ ಹಾಕಬಹುದು ಅನ್ನುವಂತಹ ಆತಂಕ ಕೂಡ ಇದೆ. ಈ ನೀತಿಯು ನಗರದ ಜಾಹೀರಾತು ವ್ಯವಹಾರವನ್ನ ನಿಯಂತ್ರಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.